ವಾಯ್ಸ್ ಹೋಗಿದೆ. ವಾಯ್ಸ್ ಇಲ್ಲ, ನಾನು ನಿಮ್ಗೆ ವಾಯ್ಸ್ ಕೊಡ್ತೇನೆ, ನೀವು ಲಿಪ್ ಸಿಂಕ್ ಮಾಡಿ. ಧನರಾಜ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಕಾರಣ ಇಲ್ಲ ಪಾಪ, ಇವತ್ತು ನಮ್ಮದು ವಸ್ತ್ರಜ್ಞ ಶೂಟ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮು ಅಷ್ಟು ಜನ ಮಾಡೆಲ್ಸ್ ಇದ್ದಾರೆ ಇವತ್ತು. ಎಷ್ಟು ಜನ ಮಾಡೆಲ್ಸು? 7 ಜನ 8 ಜನ, ಒಬ್ಬರು ಬರಲಿಲ್ಲ, 7 ಜನ. ಸೊ ನಾವು ಹೊರಗಡೆ ಹೋಗಿ ಶೂಟ್ ಮಾಡುವಂಥ ಪ್ಲಾನ್ ಬರಲಿಲ್ಲ. ಕೃತಿಕಾ ಬರಲಿಲ್ಲ, ಅಬಿಕಾ ಫ್ಯಾನ್ಸ್ ಬೈರಿ ಅವಳಿಗೆ. 3 ಮೇಕಪ್ ಆರ್ಟಿಸ್ಟ್ಗಳು ಬಂದಿದ್ದಾರೆ. 3 ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಒಬ್ರು ಕ್ಯಾಮ್ರಾಮನ್ ಕೈ ಕೊಟ್ಟರು. ಕೈ ಕೊಟ್ಟರು ಗೊತ್ತಿಲ್ಲ, ನಾನೇ ಕ್ಯಾಮ್ರಾಮನ್. ಇಂತಿ ಕ್ಯಾಮ್ರಾಮನ್ ಇಲ್ಲ ಅಂತೆ. ಈಗ ಮೇಕಪ್ ಮಾಡ್ತಿದ್ದಾರೆ. ಹೆಂಡತಿ ಯಾವ ರೀತಿ ಕಾಣಿಸ್ಬೇಕು ಅಂತ ನಿಂಗೆ ಇಷ್ಟ? ನಿನ್ನ ಹೆಂಡತಿ ಮೇಕಪ್ ಆದಮೇಲೆ ನನಗೆ ಇವಳಾಗಿ ರಮ್ಯನಾಗಿ ಬೇಕಾ? ಓಕೆ ಆಯಿತಾ, ಹಾಗೆ ಮಾಡಿಟ್ರೆ ಓಕೆ ಓಕೆ ಆಯಿತಾ, ಗುರ್ತು ಸಿಗ್ಬೋದಲ್ಲ. ಮತ್ತೆ ರಮ್ಯಾನ ಜೊತೆ ಆ್ಯಕ್ಟ್ ಮಾಡೋ ದರ್ಶನ್ ಥರನೇ ಇರಬೇಕು ನೀನು ಕೂಡ. ದರ್ಶನ್ ಅವ್ರ ಥರನೇ ಇರಬೇಕು ನೀನು. ಇವನಿಗೆ ರಮ್ಯ ಥರ ಬೇಕಂತ ಅವನ ಹೆಂಡತಿ. ನಿನ್ನ ತಂಗಿ ಯಾವ ರೀತಿ ಬೇಕು? ರಕ್ಷಿತಾ ಇವರೆಲ್ಲ ಮಾಡೆಲ್ಸಾ? ಮಾಡೆಲ್, ನೀವು ರೆಸ್ಪೆಕ್ಟ್ ಕೊಡಬೇಕು, ಹಾಗೆಲ್ಲ ಮಾಡಬೇಕು. ಫ್ಲವರ್ ಕೊಟ್ಟು ಒಂದು ಸ್ವಾಗತ ಮಾಡಬೇಕು. ಏನು ಡಯಟ್ ಎಲ್ಲ ಮಾಡ್ತಿದ್ದೀರಾ? ವಸ್ತ್ರ ಏನಿಲ್ಲ, ಡಯಟ್ ಎಲ್ಲ ಮಾಡಿ. ಹೌದು ಒಂದು ಊಟ ಮಾತ್ರ. ಹೌದಾ? ಹೌದು, ಆ್ಯಪಲ್ ಹಾಲು. ಒಬ್ಬ ಅದಕ್ಕಿಷ್ಟು ಸಣ್ಣ ಆಗಿದ್ದೀರ. ಡಯಟ್ ಮಾಡಿದಾಳೆ ಅಂತೆ. ಡಯಟ್ ಮಾಡಿದಂತೆ. ಡಯಟ್ ಮಾಡಿ ಇಲ್ಲ, ಅದು ಒಂದು ದಿವಸ ಅದು ಡಯಟ್, ಹಾಗಾಗಿ ಅಷ್ಟು ಇದು ಮಾಡಲಿ. 1 ವಾರ ಬಿಟ್ಟಾದ್ರೆ ಸ್ವಲ್ಪ ಆದರೆ ಗೊತ್ತಾಗ್ತದಲ್ಲ. ಸ್ವಲ್ಪ ಸಣ್ಣ ಇವೊಂದೇ ಜಿ ಕನ್ನಡ ಅನ್ನೋ ಥರ. ಇದ್ಯಾವ ಮಾಡೆಲ್? ಪೂಜಾ ಮಾಡೆಲ್. ಪ್ರಸಿದ್ಧಿ ಇವರು ಸ್ಮಿತಾ ಅಂತ, ಆರ್ಟಿಸ್ಟ್ ಬೈ ಸಿತಾರ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ತಾರೆ. ಸೊ ಈಗ ಪೂಜಾತಿಗೆ ಏನೆಲ್ಲ ಡಯಟ್ ಪ್ಲ್ಯಾನ್ ಮಾಡಿದ್ದೀರಿ? ಮಾಡೆಲ್ ಆಗೋಕ್ಕೆ ಏನು ಪ್ಲ್ಯಾನ್ ಮಾಡಲಿಲ್ಲ. ಮಾಡಿ ನೀವು ಮಾಡಿದ್ರೆ ಈ ಥರ ಆಗ್ತೀರಿ ನೋಡಿ. ಅವಳು ಮಾಡಿದಾಳೆ ಅಂತೆ ಡಯಟ್. ಅವರ ಫೇಶಿಯಲ್ ಎಲ್ಲ ಮಾಡಿದ್ದಾರೆ ನೆನೆ ಕೂತ್ಕೊಂಡು. ಏನು ಡೆಡಿಕೇಶನ್. ಮನೆಯಲ್ಲಿದ್ದ ನ್ಯಾಚುರಲ್ ಮಾರೆ, ನಾವು ನ್ಯಾಚುರಲ್ ಬ್ಯೂಟಿ ಗೊತ್ತಾಯ್ತಾ. ಇವರು ರೆಡಿ ಆಗ್ತಾ ಇದ್ದಾರೆ. ಇನ್ನು ಎಷ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಬರುವ. ಆಗ ಈಗ ಇವರಲ್ಲಿಂದ ನಮ್ಮದೇ ಮೇಕಪ್ ಅಂತೆ. ಬಂದು ನಮ್ಮದಿಲ್ವಾ ಅಂತ. ಹೌದು, ಸಾರಿ ಎಲ್ಲ ಹೊಡಿತೇವೆ ಮಾಡೋ ಅಸತ್ತಿಲ್ಲ ಮಾಡೋ ಮಾಡೋ. ಇದಾರ ಪೂಜಾವ ಪ್ರಶಾಂತಿಗೆ ಗುರ್ತು ಸಿಗ್ಬೋದಲ್ಲ ಮತ್ತೆ. ತುಂಬ ಖುಷಿ ಆಗ್ತಿದೆ. ಸಿಂಪಲ್ ಆಗಿ ಮೇಕಪ್ ಮಾಡಿದ್ದಾರೆ, ತುಂಬ ಇಷ್ಟ ಆಯ್ತು ನನಗೆ ಮೇಕಪ್. ಅಲ್ಲಿ ಹೋಗುವ, ಇನ್ನೊಂದು ಕಡೆ ಹೋಗೋಣ. ಇನ್ನೊಂದು ಕಡೆ ಇಲ್ಲಿ ಸಾಕ್ತಂತ. ಎಂತ ಮಸ್ತ್ ಇದು. ಇದು ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಇದೆ ಭವ್ಯ ಇರ್ತದ ಕರೆಂಟು ಇತ್ತು. ಈಗ ಅದು ನೀನು ದಿಕ್ಕಲಲ್ಲಿ ಮಾಡು, ಅಲ್ಲಿ ಕರೆಂಟ್ ಹೋಗ್ತದೆ. ಭವ್ಯತ್ತಿಗೆ ನಿನ್ನ ಹೆಂಡತಿ ಯಾರ ಥರ ಕಾಣಬೇಕು ಅಂತ ಇಷ್ಟಪಡ್ತಿ? ಯಾವ ಹೀರೋಯಿನ್? ಇವಳು ಅದು ನಮ್ಮ ರಾಧಿಕಾ ಪಂಡಿತಾಗಿ ಕಾಣಬೇಕು. ರಾಧಿಕಾ ಪಂಡಿತ್ ನಿಂಗೆ ಇಷ್ಟ?
ಈಗ ರಾಧಿಕಾ ಪಂಡಿತ್ ಅವರನ್ನು ನೋಡಬೇಕು ನಿನ್ನ ಹೆಂಡತಿಯಲ್ಲಿ. ಅಣ್ಣನಿಗೆ ರಾಧಿಕಾ ಪಂಡಿತ್ ತರಬೇಕಂತೆ. ಅದಕ್ಕೆ ಪಂಡಿತ ಇದು ಮೇಕಪ್ ಅವ್ರ ಹತ್ರ ವಿನಂತಿ. ಇವರ ಹಸ್ಬೆಂಡಿಗೆ ಇವರು ರಾಧಿಕಾ ಪಂಡಿತ್ ಥರ ಕಾಣಬೇಕು. ಒಂದು ರಾಧಿಕಾ ಪಂಡಿತ್, ಅವನಿಗೆ ರಾಧಿಕಾ ಪಂಡಿತ್ ಅಂದರೆ ಇಷ್ಟ ಅಂತೆ. ರಾಧಿಕಾ ಪಂಡಿತ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಮಾಡ್ಬೋದಾ? ಅಲ್ಲೂ ಬರ್ಬೋದು. ನನಗೆ ಅವನನ್ನು ನೋಡೋಕೆ ಎಷ್ಟು ಥರ ಕಂಡ. ಈಗ ಭವ್ಯಕ್ಕನ್ನ ರೆಡಿ ಮಾಡ್ತಾ ಇದ್ದಾರೆ ಶ್ರಾವ್ಯ ಅವರು. ಶ್ರಾವ್ಯ ಅವ್ರದ್ದು ಇನ್ಸ್ಟಾ ಐ ಡಿ ಅಂತ ಶ್ರಾವ್ಯ ಮೇಕೋವರ್ಸ್. ಶ್ರಾವ್ಯ ಮೇಕೋವರ್ಸ್ ಅಂತ ಉಂಟು. ಚಂದ ಚಂದ ಮೇಕಪ್ ಮಾಡ್ತಾರೆ. ಲಾಸ್ಟ್ ಪಿಂಕಿಗೆ ಮತ್ತು ಸಂಸ್ಕೃತಿಗೆ ಕೂಡ ಮೇಕಪ್ ಮಾಡಿದ್ದು ಚಂದ ಆಗಿತ್ತು. ಇಲ್ಲಿ ನನ್ನ ಅತ್ತಿಗೆ ರೆಡಿ ಆಗ್ತಿದ್ದಾರೆ. ಬರ್ಬೋದಾ ವಿಡಿಯೋ ನೋಡಿ? ಇಲ್ಲಿ ಸೌಮ್ಯತಿಗೆ ರೆಡಿ ಆಗ್ತಿದ್ದಾರೆ. ಸೌಮ್ಯತಿಗೆ ರೆಡಿ ಮಾಡೋದು ಯಾರು? ಮೇಕ್ ಓವರ್ ಬೈ ಚಂದನ ಆಚಾರ್ಯ ಅಂತ ಇನ್ಸ್ಟಾ ಐ ಡಿ ಇದೆ. ಇಲ್ಲಿ ನೋಡಿ, ಸ್ವಲ್ಪ ನಿಮ್ಮನ್ನು ತೋರಿಸುವ. ಅವರ ಪೇಜಲ್ಲಿ ಹೋಗಿ ನೋಡ್ಬೋದು. ಚಂದ ರೆಡಿ ಮಾಡಿಸಿದ್ದಾರೆ. ಇನ್ನೂ ಫೈನಲ್ ಆಗಲಿಲ್ಲಂತೆ ಅವರು, ಆಮೇಲೆ ತೋರಿಸ್ಬೇಕಂತೆ. ಢೀಂಚಕ 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 ಢೀಂಚಕ. ಎಲ್ಲರೂ ನನ್ನನ್ನು ವಿಲನ್ ಅಂತ ಹೇಳ್ತಿದ್ದಾರೆ, ಹಾಗಾಗಿ ನಾನು ವಿಲನ್ ಥರ ಮಾಡ್ತೀನಿ. ಸ್ಟಾಪ್ ಸೌಮ್ಯ ಸಾಕಿನಿ. ಸ್ಟಾಪ್. ಎಲ್ಲ ಕರ್ಮ. ಅದು ತೆಗಿ. ಸಣ್ಣದು ಅದು ಇದು ಇರಬೇಕು ಇಲ್ಲಿ, ಹೀಗೆ ನೋಡಿ. ಇಲ್ಲ ಆಯ್ತು, ಅಲ್ಲೇ ನಂದು ತೆಗಿಯಾ. ಪುಷ್ಪ ಜುಕ್ಕಿಗನ್ನ ಈ ಸಾಲ ಅದರ ಸ್ಟೈಲೇ ಬೇರೆ. ಹೀಲ್ಸ್ ಎಂತ ಹೀಲ್ಸ್? ನನ್ನಷ್ಟೇ ಹೀಲ್ಸ್. ಇದಕ್ಕೆ ಹೀಲ್ಸ್ ಹೇಳ್ತಾರಾ? ಮತ್ತೆ ಇದಕ್ಕೆ ಹೀಲ್ಸ್ ಹೇಳುದಿಲ್ಲ. ಸೇಮ್ ಉಂಟು ನೋಡಿ, ಎತ್ತರ ಇಡು. ಥ್ಯಾಂಕ್ ಯು. ಇನ್ನೊಂದು ನಂದು ಎಷ್ಟು ಅಂತ. ಗಾಡ್ ಬ್ಲೆಸ್ ಯು. ಇದು ಹಿಂದೆ ಇರಲಿ ಅಲ್ಲ, ಕಾಣುದಿಲ್ಲ. ಏನಿಲ್ಲ, ಹೀಗೆ ಚಿಚ್ಚಿ ಮಾಡಿ ನಾಯಿ ಹಾಗೆ ಹೀಗೆ ನೆಡಿ. ಅದೆಂತ ಬಗ್ಗಿದಿ? ಒಬ್ಬ ಸೌಮ್ಯಕ್ಕೆ ಎಷ್ಟು ಬೆವರಿದ್ದಾರೆ ಮಾರೆ. ಇದೇ ಅರ್ಧ ಖರ್ಚು ಒಮ್ಮೆ ತೆಗಿವಾಯ್ತು. ನನಗೆ ಅವ್ರ ಮೇಕಪ್ನವ್ರು ಮಾಡಿ ಹೋದ್ರಲ್ಲ, ಅವ್ರು ಹೇಳಿದ್ದಾರೆ ಜಸ್ಟ್ ಟಚ್ ಮಾಡಿ ಅಷ್ಟೇ. ಅದೆಲ್ಲರೂ ಅಷ್ಟೇ ಮಾಡಿದ್ರು. ಮದುವೆಗೆ ಎಲ್ಲಿ ಮಾಡಿದ್ದೇನೆ ಮೇಕಪ್ ಮಾಡಿ? ಇದು ನಾನೊಮ್ಮೆ ಹೇಳ್ತೇನೆ, ಇದು ನಾನು ಫಸ್ಟ್ ಟೈಮ್ ನಂದು ಮೇಕ್ ಓವರ್. ಸೊ ಹೇಗಾಗಿದೆ ಹೇಳಿ, ಕಮೆಂಟ್ ಮಾಡಿ. ಹೇಗಿದೆ ಅದನ್ನು ಹಾಗೆ ಹೇಳಿದ್ರು ಆಗ್ತದೆ. ಕುಂಡೆಲ್ಲ ಅದೊಂದು ಸ್ಟೈಲ್ ಕ್ಯಾಂಡಿಡ್ ತೆಗೆ. ನೀನು ನಾವು ಎಲ್ಲೆಲ್ಲಿ ನೋಡ್ತೇವೆ, ನೀನು ಕ್ಯಾಂಡಿಡ್ ಫೋಟೋ ಮಾತಾಡ್ತಿದ್ದಾಗೇನೆ ತೆಗಿತಾ ಇರು. ಇದೆ ಲಬಕ್ ಮೇಲೆ ನೋಡಿ ಅಂತ ಮೇಲೆ ಎಂತೆಲ್ಲ ಸರಿಯಾಗಿದ್ದಾವ. ಬ್ಯಾಕ್ ಇದ್ದು ತೆಗಿ ಅಂತ ಟಾಣ ಹಚ್ಚಿದ್ದಿ. ಅಪ್ಡೇಟ್ ಆಗ್ತಿದೆ ಲೆನ್ಸು. ಕಲ್ಲು ಅದ ಮೇಲೆ ಎತ್ತಿ ಹೌದಲ್ಲ, ಬ್ಯಾಕ್ ಸೈಡ್ ಕಾಣಬೇಕಾ ನಿಮಗೆ ಬ್ಲೌಸ್? ಹಾಂ ಹೌದು. ಅಲ್ಲಿಂದ ತಿರುಗಿ ಅಲ್ಲಿಂದ ಒಂದೊಂದು ಮುತ್ತು. ಎಂತ ಸೌಮ್ಯಕ್ಕ ಎಷ್ಟುಂಟು ತೆಂಗಿನಕಾಯಿ ಅಂತ ಲೆಕ್ಕ ಮಾಡ್ತಾ. ಸರಿ ಆಯ್ತಾ? ಹೇಗೆ
ಶಾರ್ಖಾನ್ ಬಂದ್ರು. ಹರ್ಷಿತನ್ನ ನಮ್ಮದ್ರಲ್ಲಿ ಕೋಮನ ಕೋಮಲವೇ ಅಲ್ಲ ಸರಿ ಅಲ್ಲ ಪದ್ಯ. ತುಳಸಿ ಕೋಮಲವೇ. ಸ್ವೆಟ್ ಆಗ್ತಾ ಉಂಟು, ಬೇಗ ವೈರಸ್ ಕೊಡಿ. ಒಳ್ಳೆ ಉಸಿರು ಗಟ್ಟಿಯಾಗಿ ಸ್ಪ್ರೆಡ್ ಆಗ್ತಾ ವೈರಸ್ ಅಲ್ಲಿ ಇದು ಮಾಡಬೇಡಿ, ಟಿಶ್ಯೂ ಇಟ್ಕೊಳ್ಳಿ. ಅಲ್ಲ ಎಲ್ಲಿಂಟು ಟಿಶ್ಯೂ? ನಾರ್ಮಲ್ ಮಾಡ, ನಾರ್ಮಲ್ ಹೋಗಿ ನಾರ್ಮಲ್ ಆಗಿ ಬಾ. ಒಳ್ಳೆ ಕರ್ಮ ಇಲ್ದು ಸ್ಟೈಲ್ ಅಂತೆ ನಂಗೆ ನೋಡಿ ಸ್ಟೈಲಿಗೆ ಅಷ್ಟೇ ನಾರ್ಮಲ್ ನಡ್ಕೊಂಬಾರ. ಯಾರು ಹೋಗ ಎಷ್ಟು ಸಲ ಓಡಿಸ್ತಾನಂತಿಲ್ಲ. ಆಯ್ತಾ ಬಾ. ಎಲ್ಲ ಸ್ಪ್ರೆಡ್ ಆಗಿದೆ, ಇನ್ನು ಬೇರೆ ಕಡೆ ಹೋಗ್ಲಿಕ್ಕೆ ಉಂಟಂತೆ. ಆಗ ಹೇಗಿರ್ಬೋದು ನನ್ನ ಮುಖ. ನಿಮ್ಮದೇ ಹೆಂಡತಿ ಟಿಶ್ಯೂ ತಾನ. ಎಷ್ಟು ಜನ ಇದರಲ್ಲಿ ಸಣ್ಣ ಸೈಕಲಲ್ಲಿ ಎಷ್ಟು ಜನ ಹೋಗ್ತಿದ್ರು ಎಂತಕ್ಕೆ? ಇಷ್ಟು ಜನ ಎಂತಕ್ಕೆ? ಶೂಟ್ ಲೊಕೇಶನ್ಗೆ ಶೂಟ್ ಲೊಕೇಶನ್. ನಕ್ಷತ್ರ ನಕ್ಷತ್ರ ಇನ್ನು ಸೈಕಲ್ ಹಾಳಾಗ್ತದೆ. ಎಷ್ಟು ಜನ ಇದ್ದಾರೆ ನೋಡು ಸೈಕಲಲ್ಲಿ. ನೀವೆಂತ ಮಾಡೋದು? ನೋಡಿ ನಮ್ಮ ಡಯಟ್ ಕ್ವೀನ್ ಎಷ್ಟು ಚಂದ ರೆಡಿ ಆಗಿದ್ರಲ್ಲಿ. ಡಯಟ್ ಮಾಡಿ ರೆಡಿ ಆಗಿರೋದು ವಸ್ತ್ರಜ್ಞಕ್ಕೆ. ಡೈರೆಕ್ಟ್ ಅಂತ ತಮಾಷೆ ಕೇಳಿತ್ತು. ಎಷ್ಟು ಚಂದ ಕಾಣ್ತಾವೆ. ಭಾವ ನೋಡಿದ್ರೆ ಇನ್ನೊಮ್ಮೆ ಮದುವೆ ಆಗು ಅಂತ ಹೇಳ್ತಾರೆ. ಇನ್ನೊಂದು ಮಗು ಆದರೂ ಆದಿತ್ತು. ಬೇಡ ಇನ್ನೊಂದು ಮಗು ಬೇಡ, ಇದ್ದದ್ದು ಸಾಕು. ಇಂತೂ ನೀನು 18 ವರ್ಷದ ಹುಡುಗಿ ಥರ ಕಾಣ. ಥ್ಯಾಂಕ್ ಯು. ನಿಂಗೂ ಓವರ್ ಅಂತ ಅನಿಸ್ಲಿಲ್ಲ? ನಂಗೆ ಖುಷಿ ಆಯ್ತು ಅಲ್ಲವಾ. ಇಲ್ಲಿ ಅಕ್ಷತಾ ಇದ್ದಾಳೆ. ಇವಳದೊಂದು ಓವರ್ ಡವ್ ನೋಡ್ಲಿಕ್ಕೆ ಆಗುದಿಲ್ಲ ಮಾರೆ ವಿಡಿಯೋದಲ್ಲಿ. ಹಿಂದು ಬ್ಯಾಕ್ ಸೈಡ್ ನೀನು ತೆಗ್ದಿದ್ಯಲ್ಲ, ಅದು ಇಲ್ಲಿ ಹೋಗಿತ್ತ. ತೆಗಿಲಿಲ್ಲ ಬಾ ಮಾರೆ. ಮಧ್ಯಾಹ್ನ 3 ಗಂಟೆ ಬಿಸಿಲಿಗೆ ಲೈಟ್ ಚೆನ್ನಾಗಿಲ್ಲ. ಇದರ ನಡುವೆ ನಮ್ಮಲ್ಲಿ 7 ಮಾಡೆಲ್ ಇರೋದ್ರಿಂದ ವಿಡಿಯೋ ಮಾಡಲೇಬೇಕಾಗಿದೆ. ಈಗ ನಾವು ಮನೆ ಹತ್ರ ನಾಯರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರ 1 ಕಿಲೋಮೀಟ್ರ್ ದೂರದಲ್ಲಿದೆ. ನನ್ನ ಮಗಳು ನೋಡಿ ಎಷ್ಟು ರೆಡಿ ಆಗೋದು ನೋಡಿ. ಅವಳಿಗೆ ಈಗ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಚಪ್ಪಲೆಲ್ಲ ಹಾಕೋಕ್ಕೆ ರೆಡಿ ಆದ. ಈಗ ನಾವು ಕಿರಣಣ್ಣನ ಮನೆಗೆ ಬಂದ್ವಿ. ಅದು ಜೀ ಕನ್ನಡದ್ದು ಶೂಟ್ ಇಲ್ಲೇ ಮಾಡಿದ್ದು. ಅಲ್ಲಿಗೆ ಬಂದಿದ್ದೀವಿ. ಓಕೆ, ಮಾಡೆಲ್ಸ್ ಎಲ್ಲ ರೆಡಿ ಇದ್ದಾರೆ. ನಮ್ಮ ಮಾಡೆಲ್ಸಲ್ಲಿ ಹೈಪರ್ ಆ್ಯಕ್ಟಿವ್ ಅಂದರೆ ಇವಳೆ ಆಕ್ಟಿವ್ ಕಿಶೋರನ ತಂಗಿ ಥರ ಆಡ್ತಾಳೆ. ನಾವಿಲ್ಲಿ ಲೊಕೇಶನ್ಗೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಈಗ ಇಷ್ಟು ಜನ ಇದ್ದಾರೆ. ಈಗ 1 2 3 4 ಜನ ಹೀರೋಯಿನ್ಗಳಿದ್ದಾರೆ. ಇನ್ನು 3 ಬರಬೇಕಷ್ಟೇ. 3 ಈಗ ಕರ್ಕೊಂಡು ಬರಲಿಕ್ಕೆ ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಸೊ ಈಗ ಇನ್ನೂ 3 ಇದ್ದಾರೆ. ಇನ್ನು ಎಷ್ಟು ಜನರನ್ನು ಕರ್ಕೊಂಡು ಬರಲಿಕ್ಕೆ ಉಂಟು, ಎಷ್ಟು ಜನ ಅಲ್ಲಿ ಬಿಡಲಿಕ್ಕೆ ಉಂಟು ಅಂತೇಳಿ ಗೊತ್ತಿಲ್ಲ. ಮತ್ತು ಇವರ ಇದು ನೋಡುವಾಗ ಇವತ್ತು ಸಂಜೆ ತನಕ ಹೋಗುವ ಚಾನ್ಸಸ್ ಉಂಟು. ಯಾಕಂದರೆ ಒಬ್ಬೊಬ್ಬರದ್ದು ಸೆಕೆ ಬೇರೆ, ಒಬ್ಬೊಬ್ಬರಿಗೆ ಸೆಕೆ ಸಾಕ್ತದೆ. ಮತ್ತು AC ಬೇಕು ಅಂತ ಹೇಳ್ತಿದ್ದಾರೆ ಎಲ್ಲರೂ. ನಿಮ್ಮ ಅನಿಸಿಕೆ? ಬಿಸಿಲಲ್ಲಿ ಎಂತ ಅನಿಸಿಕೆ ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಒಂದು ಕೂಲ್ ವೆದರ್ ಇರ್ತಿದ್ರೆ ಸ್ವಲ್ಪ ಏನೋ ಒಂಥರ ಎನರ್ಜೆಟಿಕ್ ಆಗಿರ್ತೇವೆ. ಸೊ ಅದು ಈ ಬಿಸಿಲಿಗೆ ತುಂಬ ಸುಸ್ತಾಗ್ತಾ ಉಂಟು. ತೆಗಿಬೇಡ, ನಾನು ಕಟ್ ಮಾಡಿ. waiting for 3 models is coming on. They are coming soon. ಎಂತ ಟ್ರೈಲರ್? Waiting 3 models coming soon. ನಾನೆಲ್ಲ ಅದಕ್ಕೆಲ್ಲ ಇಂಗ್ಲೀಷಲ್ಲಿ no chance.
ಇದೆಲ್ಲ ಸಾಮಾನು ಅದನ್ನೆಲ್ಲ ಸೇಲ್ ಮಾಡ್ಕೊಂಬಂದು ಈಗ ಇದೆಲ್ಲ ಇಟ್ಕೊಳ್ಳಿ ಈಗ ಇದೆಲ್ಲ ಇಟ್ಕೊಳ್ಳಿ 10 ರೂಪಾಯಿ 10 ರೂಪಾಯಿ. ಈಗ ಇದು ಇಟ್ಕೊಳ್ಳಿ ಈಗ ಆಗ ನಾನಿತ್ತು ಆಗ ಬಾಟಲ್ ಇಟ್ಕೊಂಬಾಗ ನನ್ನ ಮಗುವಿಗೆ ಕಷ್ಟ ನೀಡಿದ ತಾಯಿ ಈ ಮಹಾತಾಯಿ ಯಾರೆಂದು ನೋಡಬಹುದು. ಎಂತ ಮಾಡುದಾ ನೀವೆಂತ ಮಾಡುದಾ ಎಂತ ಮಾಡುದು ಏನೇನ ಯಾರಿದ್ದಾರೆ ಸ್ವಲ್ಪ ಹೆಲ್ಪ್ ಮಾಡಿ ಮೇಕಪ್ ಐಸ್ ಕ್ರೀಮ್ ತೆಗೆದು ಮೇಕಪ್ ಮ್ಯಾನ್ ಟಚಪ್ ಕೊಡಿ ನನಗೆ ಹೆಲ್ಪ್ ಮಾಡಿ ಹೌದು ಬುಡಿಯರಿಗೆ ಬೇರೆಯವ್ರನ್ನ ಕರೀರಿ ಮಾರಿ ಎಲ್ಲ ಒಬ್ಬರು ಬರ್ಬೇಕು ಇಲ್ಲರ ಸೌಮ್ಯತೆಗೆ ಬರ್ತಾರೆ ಎಲ್ಲರಿಗಿಂತ ಮುಂಚೆ. ಅವನು ಮೊದಲೇ ಹೇಳಿದಾನೆ ಹೈಪರ್ ಆಕ್ಟಿವ್ ಅಂತ. ಹೈಪರ್ ಆಕ್ಟಿವ್ ಸೂಪರ್ ಆಕ್ಟಿವ್ ಯಾವ್ದಾ ಅದು ಎಲ್ಲರದ್ದು ಬಳ್ಳಿ ತೆಗಿಲಿಕ್ಕೆ ಆಗ್ತದಾ? ನಿಮ್ಮ ಮರ್ಮಲಲ್ಲಿ ಇಲ್ಲದಕ್ಕೆ ಮಗ ಈಚೆ ಬಾರಿ ಹೇಳಿರಿ ಏನ್ ಮಾಡ್ತೀರಾ ಅಂತ ಕೇಳಿದ ಅವನು ಆ ಬಳ್ಳಿಯಲ್ಲಿ. ನಾನಾದ್ರೆ ಏನಾದ್ರು ಮಾಡ್ತಿದ್ದೆ, ನೇತಾಡ್ತಿದ್ದೆ. ಅವರಿಗೆ ನಾನು ಪೊಸಿಷನ್ ಹೇಳಿಕೊಡುದು, ಮೇಲಿಂದ ಕೆಳಗೆ ಬಳ್ಳಿಯನ್ನು ನೋಡಿ, ಇಲ್ಲದಿದ್ರೆ ಕೆಳಗಿಂದ ಮೇಲೆ ಬಳ್ಳಿಯನ್ನು ನೋಡಿಕೊಂಡು ಈಗ ನಾನು ತೆಗಿದ್ದೇನೆ. ಈಗ ನಾನಾ ಈಗ ಆ ಬಳ್ಳಿಯಲ್ಲಿ ಒಮ್ಮೆ ಆಗ್ಲಿಲ್ಲ. ಎಂತ ಸಹ ಹಾಳು ಮಾಡಬೇಡಿ, ಇದು ಅವರ ತೋಟ. ಇದನ್ನು ನಾನು ಹೇಳ್ತೇನೆ ಒಮ್ಮೆ ಇದು ಜಲ್ಲಿ ಆಗ್ತದೆ, ಜಲ್ಲಿ. ಇಲ್ಲಿ ಮಾಡಂತೆ ನೀನು ಹೇಳಿದಲ್ಲ ಈ ಬಳ್ಳಿಯನ್ನು ಯಾವ ಥರ ಯೂಸ್ ಮಾಡಿ ಅಂತ, ಜಲ್ಲಿ ಮಾಡ್ಬೋದು ನೋಡ ಮತ್ತೆ ಬೇರೆ ಸರ ಮಾಡ್ಬೋದು. ಮತ್ತೆ ನೇತಾಡ್ಬೋದು. ಮತ್ತೆ ಎಂತ ಮಾಡ್ಬೋದು, ಮತ್ತೀಗ ಹೀಗೆ ಮಾಡ್ಬೋದು. ಬೇರೆ ಎಂತ ಮಾಡ್ಬೋದು ನೀವೇ ಹೇಳಿ ಗೈಸ್, ಕಮೆಂಟ್ ಮಾಡಿ.